ದರ್ಶನ್ ಅವರು ಒಂಥರ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಆಗ್ಬಿಟ್ಟವ್ರು. ಇವಾಗ ಎಲ್ಲಿ ಕಡಿತಿತ್ತು, ಅವ್ನಿಗೆ ಏನಾಗಿತ್ತು. ಅದೇ ವ್ಲಾಗರು ನಿಮ್ದು ಬಡವರ ಸ್ಕಲ್ ಫಿಲ್ಮ್ ರಿಲೀಸ್ ಆದಾಗಲೂ ವಿಡಿಯೋ ಮಾಡಿದ್ದಾರೆ. ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಹೀರೋಯಿನ್ಗಳು ಬೇರೆ ಇಂಡಸ್ಟ್ರಿಗೆ ಹೋದ್ರು. ಹಾಯ್, ಈ ಚಾನಲ್ ಅಲ್ಲಿ ಇವತ್ತು ರಿಯಾಕ್ಷನ್ ವಿಡಿಯೋ ಬರಬೇಕಾಗಿತ್ತು. ಇಲ್ಲಿ ಪಕ್ಕದಲ್ಲಿ ಒಬ್ರು ಮಿಸ್ಸಿಂಗ್ ಅಂತ ಅನ್ಕೋತಾ ಇದ್ದೀರಾ. ಆಕ್ಚುಲಿ ಆ ವಿಡಿಯೋ ರೆಕಾರ್ಡ್ ಆಗಿದೆ, ರೆಡಿ ಆಗ್ತಾ ಇದೆ, ಬರುತ್ತೆ. ಬಟ್ ಈ ವಿಡಿಯೋ ಮಾಡಬೇಕಾದ್ರೆ ಒಬ್ರು ನಮ್ಮ ಪೇಜ್ಗೆ ಒಂದು ವಿಡಿಯೋ ಕಳಿಸಿದ್ರು. ಇದಕ್ಕೂ ರಿಯಾಕ್ಟ್ ಮಾಡಿ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನು ಶೇರ್ ಮಾಡಿ ಅಂತ ಕಳಿಸಿದ್ರು. ಏನಪ್ಪ ಅದು ವಿಡಿಯೋ ಅಂದ್ರೆ, ಡಾಲಿ ಧನಂಜಯ್ ಅವರು ರೀಸೆಂಟ್ಲಿ ಅವರು ಮದರ್ ಪ್ರಾಮಿಸ್ ಅಂದ್ಬಿಟ್ಟು ಮೂವಿ ರಿಲೀಸ್ ಆಗಿತ್ತು. ಅದು ಅಷ್ಟು ಚೆನ್ನಾಗಿ ಹೋಗ್ಲಿಲ್ಲ ಬಾಕ್ಸ್ ಆಫೀಸಲ್ಲಿ. ಸೊ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಲೈಕ್ ರಿವ್ಯೂಸ್ ಬಗ್ಗೆ ಅಥವಾ ಜನಗಳು ಮಾತಾಡದೇ ಇರೋ ಬಗ್ಗೆ ಅಥವಾ ಮಾತಾಡ್ತಿರೋ ಬಗ್ಗೆ ಅವರ ಒಂದು ಅಭಿಪ್ರಾಯನ ಹಂಚ್ಕೊಂಡಿದ್ದಾರೆ. ಅದನ್ನ ನೋಡಿದಾಗ ನನ್ಗನ್ಸಿದ್ದು ರಿಯಲಿ ಇಟ್ ವಾಸ್ ಅ ಶಾಕಿಂಗ್ ವಿಡಿಯೋ. ಯಾಕೆ ಅಂದರೆ ಡಾಲಿ ಧನಂಜಯ್ ಅವ್ರದ್ದು ರೈಟಿಂಗ್ಸು, ಅದು ಅವ್ರ ಸೋಷಿಯಲ್ ಮೀಡಿಯಾ ಇಂಟ್ರಾಕ್ಷನ್ ನೀವು ನೋಡಿದ್ರೆ ತುಂಬ ಪ್ರಬುದ್ಧತೆ ಇರುವಂಥ ಒಬ್ಬ ನಟ, ತುಂಬ ಬ್ರಾಡ್ ಮೈಂಡೆಡ್ ಅಂತ ಅನಿಸುತ್ತೆ. ಬಿಕಾಸ್ ಅವ್ರ ಮಾತು, ಅವರ ಇದನ್ನೆಲ್ಲ ನೋಡಿದ್ರೆ ಹಂಗೆ ಅನಿಸುತ್ತೆ. ನಾನು ಹಂಗೆ ಅನ್ಕೊಂಡಿದ್ದೆ. ಬಟ್ ಅಂಥವ್ರು ಈ ಥರ ಮಾತಾಡ್ತಾರ ಅಂತ ನಿಜವಾಗ್ಲೂ ನನಗೆ ಶಾಕ್ ಆಯಿತು. ಅಂಥವ್ರ ಬಾಯಲ್ಲಿ ಈ ಥರ ಮಾತು ಬರ್ತಾ ಇದೆ, ಯಾಕೆ ಬರ್ತಾ ಇದೆ ಅದನ್ನು ಸ್ವಲ್ಪ ಹುಡ್ಕೋಣ ಅಂದ್ಬಿಟ್ಟು ನಮ್ಮ ಇಂಡಸ್ಟ್ರಿಯಲ್ಲಿ ಏನಾಗಿದೆ ಈ ವರ್ಷ. ಈಗ ಆಲ್ಮೋಸ್ಟ್ ಇದು 7ನೇ ತಿಂಗಳು ಮುಗಿತಾ ಬಂತು. ಈ ವರ್ಷ ಯಾವ ಫಿಲಮ್ ಹಿಟ್ ಆಗಿದೆ ಅಂತ ಒಂದ್ಸಲ ನೋಡಿದ್ರೆ ಮೇ ಬಿ ಬೆರಳೆಣಿಕೆಯಷ್ಟು ಸಿಕ್ಕಬಹುದು. ನನಗಂತೂ ಯಾವುದು ಕಾಣಿಸ್ತಿಲ್ಲ ಆ ಥರ. ಯಾಕೆ ಹಿಂಗಾಗ್ತಿದೆ? ಜಸ್ಟ್ ಒಂದು 4-5 ವರ್ಷ ಹಿಂದಕ್ಕೆ ಹೋದರೆ KGF, ಕಾಂತಾರ, ಚಾರ್ಲಿ 777, ವಿಕ್ರಾಂತ್ ರೋಣ, ಕಾಟೇರ, ತುಂಬ ಫಿಲ್ಮ್ಗಳು ಬಂತು. ಆ್ಯಂಡ್ ನ್ಯಾಷನಲ್ ಲೆವೆಲೆಲ್ಲ ಸೌಂಡ್ ಮಾಡಿದಂಥ ಫಿಲ್ಮ್ಗಳು. ಯಾಕೆ ಆ ಮೂಮೆಂಟಮ್ ಯಾಕೆ ಹಾಳಾಯಿತು ಕನ್ನಡದ್ದು? ಯಾಕೆ ನಾವು ಮತ್ತೆ ಸ್ಟ್ರಗಲಿಂಗ್ ಫೇಸ್ಗೆ ಹೋಗ್ತಾ ಇದ್ದೀವಿ? ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿದೆ. ಕೆಲವು ವಿಷಯಗಳು ಗೊತ್ತಾಯಿತು ಯಾಕೆ ಹಿಂಗೆ ಆಗ್ತಾ ಇದೆ. ನಾನು ಸ್ವಲ್ಪ ಇದ್ರ ಬಗ್ಗೆ ಹುಡುಕ್ತೆ. ಸೊ ಆ ವಿಷಯಗಳನ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಚಾನಲ್ ಕ್ರಿಯೇಟ್ ಮಾಡಿದ್ದು ಮೂವಿ ರಿಲೇಟೆಡ್ ಕಂಟೆಂಟ್ ಮಾಡೋಣ ಅಂತ. ಬಟ್ ಆಮೇಲೆ ಮೀಮ್ ರಿಯಾಕ್ಷನ್ ಕಡೆಗೆ ಚೇಂಜ್ ಮಾಡಿದ್ದು. ಸೊ ಯಾಕೆ ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ತುಂಬ ಇನ್ಸೈಟ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಗೊತ್ತು ಈ ವಿಡಿಯೋ, ಈ ಚಾನಲ್ ಬಂದು ಕಾಮಿಡಿಗೆ ಮಾಡಿದ್ದು, ಬಟ್ ಇವತ್ತು ಇದೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಸೊ ಬನ್ನಿ ಈ ವಿಡಿಯೋ ಬಗ್ಗೆ. ಇವತ್ತು ಸ್ಯಾಂಡಲ್ವುಡ್ ಯಾಕೆ ಈ ಪರಿಸ್ಥಿತಿಗೆ ಬಂದಿದೆ, ಏನು ಆ್ಯಕ್ಚುಯಲ್ ಪ್ರಾಬ್ಲಮ್ ಏನಾಗ್ತಾ ಇದೆ ಇಂಡಸ್ಟ್ರಿಲಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲಾಗಿ ಮಾತಾಡೋಣ. ಸೊ ನಮ್ಮ ಇಂಡಿಯಾದಲ್ಲಿ ತುಂಬ ಫಿಲ್ಮ್ ಇಂಡಸ್ಟ್ರಿಗಳಿದೆ. ಫಾರ್ ಎಕ್ಸಾಂಪಲ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಸ್ಯಾಂಡಲ್ವುಡ್, ತೆಲುಗು ಫಿಲ್ಮ್ ಇಂಡಸ್ಟ್ರಿ, ತಮಿಳ್ ಫಿಲ್ಮ್ ಇಂಡಸ್ಟ್ರಿ, ಮಲಯಾಳಂ, ಹಿಂದಿ, ಭೋಜ್ಪುರಿ, ಅಸ್ಸಾಮಿ, ತುಂಬ ಇಂಡಸ್ಟ್ರಿಗಳಿದೆ. ಸೊ ಇದರಲ್ಲಿ ಮೇಯ್ನ್ ಆಗಿ 5 ಇಂಡಸ್ಟ್ರೀಸ್ ಬರುತ್ತೆ. ಸೊ ನಿಮ್ಗೆ ಈ ಇಂಡಸ್ಟ್ರಿಗಳ ಹೆಸರು ಹೇಳಿದಾಗ ನಿಮ್ಗೆ ಏನು ಜ್ಞಾಪಕ ಬರುತ್ತೆ? ಫಾರ್ ಎಕ್ಸಾಂಪಲ್ ಮಲಯಾಳಂ ಫಿಲ್ಮ್ಸ್ ಅಂದ ತಕ್ಷಣ ನಿಮ್ಮ ಮೈಂಡ್ ಏನು ಬರುತ್ತೆ? ಒಳ್ಳೆ ಕಥೆಗಳು, ಸ್ಟ್ರಾಂಗ್ ನರೇಷನ್ ಇರುವಂಥ ಫಿಲ್ಮ್ಸ್ ಇದೆ ಅಲ್ವಾ ಬರೋದು. ತೆಲುಗು ಅಂದರೆ ಏನು ಬರುತ್ತೆ? ಓವರ್ ದ ಟಾಪ್ ಆ್ಯಕ್ಷನ್ನು, ಲಾರ್ಜ್ ದನ್ ಲೈಫ್ ಫಿಲ್ಮ್ಸು ಇದೆ ಅಲ್ವಾ. ತಮಿಳ್ ಅಂದರೆ ಏನು ಜ್ಞಾಪಕ ಬರುತ್ತೆ? ತಮಿಳ್ ಅಂದರೆ ಸ್ವಲ್ಪ ಸೋಷಿಯಲ್ ಪೊಲಿಟಿಕಲ್ ಮೂವೀಸ್ ಜಾಸ್ತಿ, ಸ್ವಲ್ಪ ಟೆಕ್ನಾಲಜಿ ವೈಸೂ ತುಂಬ ಅಡ್ವಾನ್ಸ್ ಆಗಿ ಮಾಡ್ತಾರೆ. ಹೊಸ ಏನಾದರೂ ಪ್ರಯತ್ನಗಳು ಮಾಡ್ತಾ ಇರ್ತಾರೆ, ಅದು ಜ್ಞಾಪಕ ಬರುತ್ತೆ. ಕನ್ನಡ ಫಿಲಮ್ ನಿಮ್ಗೆ ಏನು ಜ್ಞಾಪಕ ಬರುತ್ತೆ? ನಾವು ಐದರ್ ಒಳ್ಳೆ ಕಥೆಗಳನ್ನೂ ಮಾಡ್ತಾ ಇಲ್ಲ, ಲಾರ್ಜರ್ ದ್ಯಾನ್ ಲೈಫ್ ಫಿಲಮ್ಗಳನ್ನ ಮಾಡಬೇಕು ಅಂತ ಹೋಗಿ ಫ್ಲಾಪ್ ಆಗ್ತಾ ಇದೀವಿ, ಟೆಕ್ನಾಲಜಿಕಲಿನೂ ಅಂಥ ಅಡ್ವಾನ್ಸ್ಮೆಂಟ್ ಏನು ನಾವು ಮಾಡ್ತಾ ಇಲ್ಲ ಅನ್ನೋದನ್ನ ನಾವು ಎಕ್ಸಾಕ್ಟ್ಲಿ ಏನು ಮಾಡ್ತಾ ಇದ್ದೀವಿ, ಯಾಕೆ ಇಲ್ಲಿವರೆಗೂ ಬಂದು ಅಂತ ಅನ್ನೋದಕ್ಕೆ ಒಂದು ಚಿಕ್ಕ ರೋಡ್ ಮ್ಯಾಪ್ ನನಗನ್ಸಿದ್ದು ಹೇಳ್ತೀನಿ. ನಮ್ಮ ಕನ್ನಡದಲ್ಲಿ ಡಬ್ಬಿಂಗ್ ಬರೋದು ತುಂಬ ಲೇಟ್ ಆಯಿತು. ನಾವು ಮೇ ಬಿ ಒಂದು 7-8 ಇಯರ್ಸ್ ಆಗಿರ್ಬೋದು ನಾವು ಡಬ್ಬಿಂಗ್ ಆ್ಯಕ್ಚುಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೆ ಮುಂಚೆ ಏನು ಮಾಡ್ತಿದ್ವಿ? ಬೇರೆ ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಒಂದು ಫಿಲಮ್ ಹಿಟ್ ಆಯಿತು ಅಂದರೆ ಅದ್ರದ್ದು ರಿಮೇಕ್ ರೈಟ್ಸ್ ತಗೋ, ಇಲ್ಲಿ ರಿಮೇಕ್ ಮಾಡು, ಅದರಿಂದ ರಿಮೇಕ್ ಮಾಡಿ ರಿಲೀಸ್ ಮಾಡು, ದುಡ್ಡು ಮಾಡ್ಕೊ. ಇದು ವರ್ಕ್ ಆಗ್ತಿತ್ತು. ನಾನು ವರ್ಕ್ ಆಗ್ತಿಲ್ಲ ಅಂತ ಹೇಳ್ತೀನಿ, ಇದು ವರ್ಕ್ ಆಗ್ತಿತ್ತು. ಬಿಕಾಸ್ ಆವಾಗ ನಮಗೆ ಆಕ್ಸೆಸಿಬಿಲಿಟಿ ಇರಲಿಲ್ಲ. ಎಲ್ಲ ಬಾರ್ಡರ್ ಏರಿಯಾಗಳಲ್ಲಿರುವಂಥ ಜನ ಮೇ ಬಿ ತೆಲುಗು ತಮಿಳ್ ಫಿಲ್ಮ್ಸ್ ನೋಡ್ತಿದ್ರು, ಅಥವಾ ಲ್ಯಾಂಗ್ವೇಜ್ ಬರೋರು ಅಂತವ್ರು ಹೋಗಿ ತೆಲುಗು ತಮಿಳು ಅಥವಾ ಬೇರೆ ಲ್ಯಾಂಗ್ವೇಜ್ ಫಿಲ್ಮ್ಸ್ ನೋಡ್ತಿದ್ರು. ಯಾವಾಗ ಲಾಕ್ಡೌನ್ ಆಯಿತು, ಜನ ಎಲ್ಲ ಲ್ಯಾಂಗ್ವೇಜ್ ಫಿಲಮ್ ನೋಡೋಕ್ಕೂ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ OTT ಬಂದಿದ್ದು ಹೆಂಗಾಯ್ತು ಅಂದರೆ ಜನಕ್ಕೆ ಒಂದು ರಾಶಿ ಕಂಟೆಂಟ್ ಒಂದೇ ಸಲ ಅವ್ರ ಮೈಂಡಿಗೆ ಡೌನ್ಲೋಡ್ ಆಗೋಯ್ತು. ಜನಕ್ಕೆ ಹೆಂಗಾಗೋಯ್ತು ಅಂದರೆ ಬರೀ ಕನ್ನಡ ಫಿಲ್ಮ್ಸ್ಗಳನ್ನ ನೋಡ್ತಿದ್ದವ್ರಿಗೆ ಬೇರೆ ಲ್ಯಾಂಗ್ವೇಜಲ್ಲಿ ಏನು ಮಾಡ್ತಾ ಇದ್ದಾರೆ, ಬೇರೆ ಇಂಡಸ್ಟ್ರಿ ಅವ್ರು ಏನು ಮಾಡ್ತಾರೆ, ಬೇರೆ ದೇಶದಲ್ಲಿ ಏನು ಫಿಲಮ್ ಮಾಡ್ತಿದ್ದಾರೆ, ಇದೆಲ್ಲ ನೋಡಿ ಏನಾಯ್ತು ಅಂದರೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗೋಯ್ತು. ಫಿಲಮ್ ಅಂದರೆ ಹಿಂಗಿರಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗೋಗಿದೆ. ಸೊ ಈಗ ಏನಾಗಿದೆ ಅಂದರೆ ಈ ಮೀಡಿಯಾ ಕೋರ್ ಫಿಲಮ್ಸ್ ಏನು ಬರುತ್ತೆ, ಬಿಲೋ ಆವ್ರೇಜ್ ಫಿಲಮ್ಸ್ ಏನು ಬರುತ್ತೆ, ಜನಕ್ಕೆ ಇದು ಇಷ್ಟ ಆಗ್ತಾ ಇಲ್ಲ. ಸೇಮ್ ಓಲ್ಡ್ ಪ್ಯಾಟರ್ನ್ ಫಿಲಮ್ಗಳು ಜನಕ್ಕೆ ಇಷ್ಟ ಆಗ್ತಾ ಇಲ್ಲ. ಅಲ್ಲೇ ಮೇಜರ್ ಪ್ರಾಬ್ಲಮ್ ಆಗಿರೋದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಾಗ್ತಾ ಇದೆ ಅಂದರೆ, ನೀವು ಕನ್ನಡ ಇಂಡಸ್ಟ್ರಿನೂ ಅಬ್ಸರ್ವ್ ಮಾಡಿ, ಹಿಂದಿ ಇಂಡಸ್ಟ್ರಿನೂ ಅಬ್ಸರ್ವ್ ಮಾಡಿ, ಬೇರೆ ಬೇರೆ ಇಂಡಸ್ಟ್ರಿಗಳನ್ನೂ ಅಬ್ಸರ್ವ್ ಮಾಡಿ.
ಸ್ವಲ್ಪ ಒಂದು 20 ವರ್ಷ 30 ವರ್ಷ ಹಿಂದಕ್ಕೆ ಹೋದ್ರೆ ಮೆಜಾರಿಟಿ ಆಫ್ ದ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬರ್ತಿತ್ತು ಗೊತ್ತಾ ಫಿಲ್ಮ್ಗೆ? ಬ್ಲ್ಯಾಕ್ ಮನಿ, ಅಂಡರ್ ವರ್ಲ್ಡ್ ಮನಿ ಇದೇ ಬರ್ತಿದ್ದು. ಅದೇನು ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಸೀಕ್ರೆಟ್ ಏನಲ್ಲ. ಬಟ್ ಇವಾಗ ಯಾರು ಫೈನಾನ್ಸ್ ಮಾಡ್ತಿದ್ದಾರೆ ಗೊತ್ತಾ ಫಿಲ್ಮ್ನಲ್ಲಿ? ಮೆಜಾರಿಟಿ ಆಫ್ ದ ದುಡ್ಡು ಬರ್ತಾ ಇರೋದು ರಿಯಲ್ ಎಸ್ಟೇಟ್ನವರಿಂದ. ಯಾರು ರಿಯಲ್ ಎಸ್ಟೇಟ್ನವ್ರು ಇದ್ದಾರೆ ಅಥವಾ ಯಾರು ಬಡ್ಡಿ ವ್ಯವಹಾರ ಮಾಡ್ತಾರೆ ಅವರೇ ಇವಾಗ ಫೈನಾನ್ಸರ್ಗಳು, ಪ್ರೊಡ್ಯೂಸರ್ಗಳಾಗಿರೋದು. ಸೊ ಇವ್ರು ಏನು ಮಾಡ್ತಾರೆ ಅಂದರೆ, ಇವರಿಗೆ ಸಿನಿಮಾದಲ್ಲಿ ರಿಸ್ಕ್ ಅನಾಲಿಸಿಸ್ ಅನ್ನೋದು ಇವ್ರಿಗೆ ಐಡಿಯಾನೇ ಇಲ್ಲ. ಫಿಲಮ್ ಹಿಟ್ ಆಗುತ್ತಾ, ಫ್ಲಾಪ್ ಆಗುತ್ತಾ, ಫ್ಲಾಪ್ ಆದರೆ ಎಷ್ಟು ಲಾಸ್ ಆಗುತ್ತೆ, ಇದ್ರ ಬಗ್ಗೆ ಅವ್ರಿಗೆ ಯಾರಿಗೂ ಐಡಿಯಾ ಇಲ್ಲ. ಸೆಕೆಂಡ್ ಥಿಂಗ್, ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಕೆಲವ್ರದೊಂದು ಅದೊಂದು ಮೈಂಡ್ ಸೆಟ್ ಇರುತ್ತೆ, ಕತೆಗೆ ಯಾರು ಸೂಟ್ ಆಗ್ತಾರೆ ಅನ್ನೋದು ಮೇನ್ ಅಲ್ಲ ಅವ್ರಿಗೆ. ಹೆಂಗೂ ನಾನೇ ದುಡ್ಡು ಹಾಕ್ತಾ ಇದ್ದೀನಿ, ಬೇರೆಯವ್ನು ಯಾಕೆ ಆ್ಯಕ್ಟ್ ಮಾಡಬೇಕು? ನಮ್ಮ ಚಿಕ್ಕಪ್ಪನ ಮಗನೇ ಅವನೇ, ನಮ್ಮ ದೊಡ್ಡಪ್ಪನ ಮಗನೇ ಅವನೇ, ನನ್ನ ಮಗನೇ ಅವನೇ ಗುರು, ಅವನ್ನೇ ಹೀರೋ ಮಾಡಿ. ಇದು ಸೆಕೆಂಡ್ ಪ್ರಾಬ್ಲಮ್. ಥರ್ಡ್ ಪ್ರಾಬ್ಲಮ್ ಏನು ಗೊತ್ತಾ? ಫಿಲಮ್ ಇಂಡಸ್ಟ್ರಿನ ಆ್ಯಕ್ಚುಲಿ ಬ್ಯಾಂಕ್ಸು ಅಥವಾ ಫೈನಾನ್ಷಿಯಲ್ ನೆಟ್ವರ್ಕ್ ಒಂದು ಇಂಡಸ್ಟ್ರಿ ಅಂತಲೇ ಕನ್ಸಿಡರ್ ಮಾಡಿಲ್ಲ. ಇವತ್ತಿಗೂ ಫಿಲಮ್ಸ್ಗೆ ಬ್ಯಾಂಕ್ಗಳು ಸಾಲ ಕೊಡಲ್ಲ. ಸೊ ಇವ್ರು ಯಾರ ಹತ್ರ ಹೋಗ್ತಾರೆ? ಸೇಮ್ ಅದೇ ಫೈನಾನ್ಷಿಯರ್ಗಳ ಹತ್ರ ಹೋಗ್ತಾರೆ. ತಿಂಗಳಿಗೆ ಮಿನಿಮಮ್ ಅಂದ್ರೆ 3% ಬಡ್ಡಿ. ಆಗಲೇ ಹೇಳ್ದಂಗೆ ಇವ್ರು ಯಾರು ರಿಸ್ಕ್ ಅನಾಲಿಸಿಸ್ ಮಾಡಲ್ಲ. ಇವರಿಗೆ ಇಂಡಸ್ಟ್ರೀಲಿ ಡಿಸ್ಟ್ರಿಬ್ಯೂಷನ್ ಹೆಂಗೆ ವರ್ಕ್ ಆಗುತ್ತೆ ಅಥವಾ ಇನ್ನೊಂದು ಹೆಂಗೆ ನೆಟ್ವರ್ಕ್ ಹೆಂಗೆ ವರ್ಕ್ ಆಗುತ್ತೆ, ಇವು ಯಾವುದ್ರ ಬಗ್ಗೆನೂ ಐಡಿಯಾ ಇರಲ್ಲ. ಸೊ ಒಂದು ಜೋಶಲ್ಲಿ ಒಂದು ಪ್ಯಾಷನ್ಗೋಸ್ಕರ ಫಿಲ್ಮ್ ಮಾಡ್ತಾರೆ. ಆ ಫಿಲಮ್ ಸಕ್ಸಸ್ ಆಗಲಿಲ್ಲ ಅಂದರೆ ಇದೇ ಫೈನಾನ್ಷಿಯರ್ಗಳ ಹತ್ರ ತಗಲಾಕೊಂತಾರೆ. ಲಾಸ್ಟ್ಗೆ ಇಂಡಸ್ಟ್ರಿಲಿ ಜನ ಸಪೋರ್ಟ್ ಮಾಡ್ತಾ ಇಲ್ಲ, ಇಂಡಸ್ಟ್ರಿಲಿ ಪ್ರಾಬ್ಲಮ್ಮು ಅಂತ ಅಂದ್ಬಿಟ್ಟು ಇಂಡಸ್ಟ್ರಿಯಿಂದ ದೂರ ಹೊಡ್ಕೋತಾರೆ. ನಿಮ್ಗೆ ಗೊತ್ತಾ ಒಂದು ವರ್ಷದಲ್ಲಿ ಕನ್ನಡದಲ್ಲಿ ಎಷ್ಟು ಫಿಲಮ್ಸ್ ಬರುತ್ತೆ ಅಂತ ಗೊತ್ತಾ? ಮಿನಿಮಮ್ 200ರಿಂದ 240 ಫಿಲಮ್ ಬರುತ್ತೆ. ಈ ವರ್ಷ 7 ತಿಂಗಳು ಇದೇನು ಕಳೀತಾ ಬಂತಲ್ವಾ? ಈ ವರ್ಷ ರಿಲೀಸ್ ಆಗಿರೋದು ಪಟ ಅಂತ ಇಂಟರ್ನೆಟ್ ನೋಡಿದ್ರೆ 10 ಫಿಲಮ್ ಹೆಸರು ಹೇಳಿ ನೋಡೋಣ. ಬಂತ ಏನಾದರೂ ಮೈಂಡಿಗೆ ಏನಾದರೂ ಬಂತ? ಬರಲ್ಲ. ಬಿಕಾಸ್ ನೆನಪಲ್ಲಿರುವಂಥ ಸ್ಟೋರೀಸ್ಗಳಾಗಲಿ ಸಿನಿಮಾಗಳಾಗಲಿ ಏನು ಬರ್ತಾ ಇಲ್ಲ. ಹೀಗೆ ರಿಸರ್ಚ್ ಮಾಡ್ತಾ ಒಂದಷ್ಟು ಡೇಟಾ ತೆಗೆದೆ ನಮ್ಮ ಇಂಡಸ್ಟ್ರಿದು ಆ್ಯಕ್ಚುಯಲ್ ಕಲೆಕ್ಷನ್ ಎಷ್ಟಾಗ್ತಿದೆ ಒಂದು ವರ್ಷಕ್ಕೆ ಅಂತ. ಈ ಡೀಟೇಲ್ಸ್ ಪ್ರಕಾರ 2018ರಲ್ಲಿ ಕನ್ನಡ ಸಿನಿಮಾಗಳದ್ದು ಒಟ್ಟು ಡೊಮೆಸ್ಟಿಕ್ ಕಲೆಕ್ಷನ್ ಎಷ್ಟು ಅಂದರೆ 383 ಕೋಟಿ. 2019ರಲ್ಲಿ 522 ಕೋಟಿ. 2020ರಲ್ಲಿ ನಿಮಗೆಲ್ಲ ಗೊತ್ತು, ಲಾಕ್ಡೌನ್ ಆಯಿತು, ಸಿನಿಮಾ ಥಿಯೇಟರ್ಗಳು ಯಾವುದು ಓಪನ್ ಇರಲಿಲ್ಲ. ಆಬ್ವಿಯಸ್ಲಿ ದೆರ್ ವಿಲ್ ಬಿ ಅ ಡಿಕ್ಲೈನ್. ಸೊ ಆ ವರ್ಷ ನಮ್ಮ ಇಂಡಸ್ಟ್ರಿ ಸಿನಿಮಾ ಥಿಯೇಟರ್ಗಳಿಂದ ಕಲೆಕ್ಟ್ ಮಾಡಿದ್ದು ಬರೀ 41 ಕೋಟಿ ಮಾತ್ರ. 2021ರಲ್ಲಿ ಅಗೇನ್ ಲಾಕ್ಡೌನ್ ಓಪನ್ ಆಯಿತು. ಸಿನಿಮಾಗಳು ಲಾಕ್ಡೌನ್ ಓಪನ್ ಆದರೂ ಕೂಡ ಜನ ಬರೋದು ಸ್ವಲ್ಪ ಸ್ಲೋ ಆಯಿತು, ಬಟ್ ದೆರ್ ಆರ್ ಗುಡ್ ಫಿಲ್ಮ್ಸ್. ಸೊ ಈ ವರ್ಷ ನಮ್ಮ ಇಂಡಸ್ಟ್ರಿ ಕಲೆಕ್ಟ್ ಮಾಡಿದ್ದು 374 ಕೋಟಿ. ಐ ಆಮ್ ಸೇಯಿಂಗ್ ಓನ್ಲಿ ಡೊಮೆಸ್ಟಿಕಲಿ. 2022ರಲ್ಲಿ ಇಂಡಸ್ಟ್ರಿಗೆ ಒಂದು ಹೊಸ ಮೂಮೆಂಟಮ್ ಸಿಕ್ತು. ಬಿಕಾಸ್ KGF ಆ್ಯಂಡ್ ಕಾಂತಾರದಂಥ ಸಿನಿಮಾಗಳು ರಿಲೀಸ್ ಆಗಿದ್ವು. 810 ಕೋಟಿ ಕಲೆಕ್ಷನ್ ಮಾಡುತ್ತೆ ಈ ವರ್ಷ. ನೆಕ್ಸ್ಟ್ ಎಲ್ಲ ಏನು ಅಂದ್ಕೊಂಡ್ರು, ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಮೂಮೆಂಟಮ್ ಸಿಕ್ತು. ಇನ್ನು ಕನ್ನಡ ಇಂಡಸ್ಟ್ರಿನ ಹಿಡಿಯೋರಿಲ್ಲ, ನಾವೆಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿಬಿಡ್ತೀವಿ ಅಂತ. ಬಟ್ 2023ರಲ್ಲಿ ದೊಡ್ಡ ಹೊಡೆತ ಬೀಳುತ್ತೆ. ಇಡೀ ವರ್ಷದಲ್ಲಿ ಒಂದೇ ಒಂದು ಸಿನಿಮಾನು ಹಿಟ್ ಆಗಲ್ಲ. ಈ ಇದರಲ್ಲಿ ಡೊಮೆಸ್ಟಿಕಲಿ ನಾವು ಕಲೆಕ್ಟ್ ಮಾಡಿದ್ದು ಬರೀ 70 ಕೋಟಿ ಮಾತ್ರ. 2023ರಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಕನ್ನಡ ಸಿನಿಮಾ ಮೇಲೆ. ಯಾಕಂದರೆ ಪ್ರೀವಿಯಸ್ ಇಯರ್ ತುಂಬ ಚೆನ್ನಾಗಿ ಹೋಗಿತ್ತು, ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು. ಬಟ್ ಬಂದಂಥ ಎಲ್ಲ ಸಿನಿಮಾಗಳು ಫ್ಲಾಪ್ ಆದವು. ಈ ವರ್ಷ ನಾವು ಕಲೆಕ್ಟ್ ಮಾಡಿದ್ದು ಬರೀ 70 ಕೋಟಿ. ಫುಟ್ಫಾಲ್ಸ್ ಅಂದರೆ ಥಿಯೇಟ್ರಿಗೆ ಎಷ್ಟು ಜನ ಬಂದರು ಅಂತ. ಪ್ರೀವಿಯಸ್ಲಿ 2022ರಲ್ಲಿ 8.1 ಕ್ರೋರ್ಸ್ ರೆಕಾರ್ಡ್ ಆಗಿದ್ದರೆ 2023ಲಿ 3.1 ಕ್ರೋರ್. ಅಂದರೆ ಮ್ಯಾಸಿವ್ ಡೌನ್ಫಾಲ್ ಆಯಿತು ಅಲ್ಲಿ. 2024 ಇನ್ನೂ ವರ್ಸ್ಟ್ ಇಯರ್. ಇಡೀ ವರ್ಷದಲ್ಲಿ 227 ಸಿನಿಮಾ ಬರುತ್ತೆ, ಬಟ್ ಹಿಟ್ ಆಗಿದ್ದು ಬರೀ 8 ಸಿನಿಮಾ ಮಾತ್ರ. ಬಟ್ ಕಲೆಕ್ಷನ್ ವೈಸ್ ನೋಡಿದ್ರೆ 2023ಕ್ಕಿಂತ ಮ್ಯಾಸಿವ್ ಇಂಪ್ರೂವ್ಮೆಂಟ್ ಇತ್ತು. ಈ ವರ್ಷ 520 ಕೋಟಿ ಕಲೆಕ್ಟ್ ಮಾಡುತ್ತೆ ಇಂಡಸ್ಟ್ರಿ. 2025ಕ್ಕೆ ಬಂದರೆ ಈ ವರ್ಷ ಕನ್ನಡ ಇಂಡಸ್ಟ್ರಿ ತುಂಬ ಚೇತರಿಸ್ಕೊಂಡ್ಬಿಟ್ಟಿದೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಯಾಕಂದರೆ ಈ ವರ್ಷದಲ್ಲಿ 1888 ಕೋಟಿ ಕಲೆಕ್ಷನ್ ಆಗಿರುತ್ತೆ. ಬಟ್ ಇಲ್ಲೊಂದು ಕ್ಯಾಚ್ ಇದೆ. ಏನಂದರೆ ಕಾಂತಾರ 2 ಅಥವಾ ಕಾಂತಾರ ಚಾಪ್ಟರ್ 1 ಸಿನಿಮಾ ಏನಿದೆ, ಇದು ಒಂದೇ ಸಿನಿಮಾ 850 ಕೋಟಿ ಕಲೆಕ್ಷನ್ ಮಾಡಿದೆ. ಅಂದರೆ ನಮ್ಮ ಮೆಜಾರಿಟಿ ಆಫ್ ದ ರೆವೆನ್ಯೂ ಆ ಇಯರು ಒಂದೇ ಒಂದು ಸಿನಿಮಾ ಮೇಲೆ ಡಿಪೆಂಡ್ ಆಗಿತ್ತು. ಸೊ ಮೇಲ್ನೋಟಕ್ಕೆ ಚೆನ್ನಾಗಿದೆ ಅನ್ಸಿದ್ರು, ಡೀಟೇಲ್ಸ್ ತುಂಬ ಕೆಟ್ಟದಾಗಿತ್ತು. ಇನ್ನೂ ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ 2025 ನೀವು ಎಂಟೈರ್ ಇಂಡಿಯಾದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಹಿಂದಿ 41%, ತೆಲುಗು 18%, ತಮಿಳ್ 13%, ಮಲಯಾಳಂ 9%, ಕನ್ನಡ ಓನ್ಲಿ 4%. ಇಲ್ಲಿ ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದರೆ 2025ರಲ್ಲಿ ದ ಬಿಗ್ಗೆಸ್ಟ್ ಹಿಟ್ ವಾಸ್ ಕಾಂತಾರ, ಬಟ್ ನಮ್ಮ ಶೇರ್ ಇದ್ದಿದ್ದು ಓನ್ಲಿ 4%. 2025ರಲ್ಲಿ ಒಂದು ಹೋಪ್ ಏನು ಸಿಕ್ತು ಅಂದರೆ ಬರೀ ದೊಡ್ಡ ಬಜೆಟ್ ಫಿಲಮ್ಗಳೇ ಗೆಲ್ಲುತ್ತೆ, ಬರೀ ಪ್ರಮೋಷನ್ ಮಾಡಿರೋ ಫಿಲಮ್ಗಳೇ ಗೆಲ್ಲುತ್ತೆ, ಸಣ್ಣ ಬಜೆಟ್ ಫಿಲಮ್ಗಳು ಗೆಲ್ಲಕ್ಕೆ ಚಾನ್ಸೇ ಇಲ್ಲ ಅನ್ನೋಂಥ ಒಂದು ಮಿಸ್ಕನ್ಸೆಪ್ಷನ್ನ ಒಂದು ಫಿಲ್ಮ್ ಬೀಟ್ ಮಾಡ್ತು, ಸೂ ಫ್ರಮ್ ಸೋ. ಬರೀ 5.5 ಕೋಟಿ ಬಜೆಟಲ್ಲಿ ಪ್ರಿಪೇರ್ ಆದಂಥ ಈ ಮೂವಿ
123 ಕೋಟಿ ಕಲೆಕ್ಷನ್ ಮಾಡುತ್ತೆ. ಅಂದರೆ ಅದು ಓವರ್ ಆಲ್ ಮೆಸೇಜ್ ಇಸ್ ಕ್ಲಿಯರ್. ಆಡಿಯನ್ಸ್ ರೆಡಿ ಇದ್ದಾರೆ. ಒಳ್ಳೆ ಸಿನಿಮಾ ಬಂದರೆ ಥಿಯೇಟ್ರಿಗೆ ಬರೋಕ್ಕೆ ಆಡಿಯನ್ಸ್ ಯಾವತ್ತೂ ರೆಡಿ ಇರ್ತಾರೆ. ಬಟ್ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಆ್ಯಂಡ್ ಬರ್ತಿರೋ ಸಿನಿಮಾಗಳು ಜನನ ರೀಚ್ ಆಗ್ತಾ ಇಲ್ಲ. ಇದು ಸ್ಟ್ಯಾಟಿಸ್ಟಿಕ್ಸ್ ವಿಚಾರ ಆಯಿತು. ಬಟ್ ಆನ್ ಗ್ರೌಂಡ್ ರಿಯಾಲಿಟಿ ಏನು? ಇಲ್ಲಿ ತುಂಬ ಫ್ಯಾಕ್ಟರ್ಸ್ ಇದೆ. ನಾನು ಒನ್ ಬೈ ಒನ್ ಹೇಳ್ತೀನಿ. ಮೊದಲನೇದು ಟಿಕೆಟ್ ಪ್ರೈಸ್ ವಿಚಾರ. ನೀವು ಬೇರೆ ಎಲ್ಲ ಇಂಡಸ್ಟ್ರಿಗಳಿಗೂ ಆವ್ರೇಜ್ ಟಿಕೆಟ್ ಪ್ರೈಸ್ ಕಂಪೇರ್ ಮಾಡಿ ನಮ್ಮದೇ ಹೈಯೆಸ್ಟ್ ಇರೋದು. ನಿಜ ಹೇಳ್ತಾ ಸರ್ಪ್ರೈಸಿಂಗ್ ಅನ್ಸ್ಬೋದು, ನಮ್ಮದೇ ಹೈಯೆಸ್ಟ್ ಇರೋದು. ಆ್ಯಂಡ್ ಇತ್ತೀಚೆಗೆ ಇದೊಂದು ಫಾರ್ಮುಲಾ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದು ಎಲ್ಲ ಇಂಡಸ್ಟ್ರಿಲೂ ಇದೆ, ಕನ್ನಡದಲ್ಲಿ ಒಂದರಲ್ಲಿ ಅಂತಲ್ಲ. ಯಾರಾದರೂ ದೊಡ್ಡ ಹೀರೋ ಫಿಲ್ಮ್ ಬರ್ತಾ ಇದೆ ಅಥವಾ ಯಾವುದಾದ್ರೂ ಒಂದು ಮೋಸ್ಟ್ ಆಂಟಿಸಿಪೇಟೆಡ್ ಫಿಲ್ಮ್ ಬರ್ತಾ ಇದೆ ಅಂದರೆ ಫಸ್ಟ್ ವೀಕ್ ಟಿಕೆಟ್ ಪ್ರೈಸ್ನ ಹೈ ಮಾಡಿಬಿಡ್ತಾರೆ. ಮಿನಿಮಮ್ 500, 600. ನೀವೇ ಯೋಚನೆ ಮಾಡಿ, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನು ಅಥವಾ ಒಂದು 4-5 ಜನ ಇರುವಂಥ ಕುಟುಂಬದವರು 500 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಫಿಲ್ಮ್ ಮಾಡ್ತಾರೆ ಅಂದರೆ ಒಂದು ದಿನಕ್ಕೆ 2,000 to 2,500 ರೂಪಾಯಿ ಖರ್ಚಾಗುತ್ತೆ ಬರೀ ಟಿಕೆಟ್ಗೆ. ಇನ್ನು ಅಲ್ಲೋಗಿ ನೀವು ಪಾಪ್ಕಾರ್ನು, ಕೂಲ್ ಡ್ರಿಂಕ್ಸ್ ತಗೋತೀರಾ ಅಂದರೆ ಅದಕ್ಕೆ ಲೋನೇ ಹಾಕ್ಬೇಕು ನಾವು. ಬೇರೆ ಆಪ್ಷನ್ ಇಲ್ಲ, ಯಾಕಂದರೆ ಅಷ್ಟು ಕಾಸ್ಟ್ಲಿ ಆಗಿದ್ದಾವೆ ಒಳಗಡೆ ಫುಡ್ ಐಟಮ್ಸು. ಇನ್ನು ಕೆಲವರು ಇದನ್ನ ಒಂದು ವಾದ ಮಾಡ್ತಾರೆ. ನಾನು ಆ್ಯಕ್ಚುಲಿ ತುಂಬ ಜನ ವಾದ ಮಾಡೋದು ಕೇಳಿದ್ದೀನಿ, PVRಗೆ ಯಾಕೆ ಹೋಗ್ತೀರಾ, ಸಿಂಗಲ್ ಸ್ಕ್ರೀನ್ಗೆ ಹೋಗಿ. ನಿಜ ಹೇಳಿ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಜನ ಬರೋ ಥರ ಇದಾವ? ಬೆಂಗಳೂರಲ್ಲಿ ಎಷ್ಟು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಿದ್ದಾವೆ ನೋಡಿದ್ದೀರಾ ಕಂಡೀಷನ್ ಹೆಂಗಿದೆ ಥಿಯೇಟರ್ಗಳದ್ದು ಅಂತ? ನಾಟ್ ಸೆಯಿಂಗ್ ಎಲ್ಲ ಥಿಯೇಟರ್ಗಳು ಹಂಗೆ ಇದೆ ಅಂತ, ಬಟ್ ಮೆಜಾರಿಟಿ ಥಿಯೇಟರ್ಗಳು ಫ್ಯಾಮಿಲಿ ಆಡಿಯನ್ಸ್ ಬರೋ ಥರನೇ ಇಲ್ಲ. ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಮೆಜೆಸ್ಟಿಕ್, ನಿಮ್ದು ಏನು ಮೇನ್ ಸೆಂಟ್ರ್ ಅಂತ ಹೇಳ್ತಾರಲ್ಲ ಗಾಂಧಿನಗರ, ಅಲ್ಲಿರೋ ಥಿಯೇಟರ್ಗಳಿಗೆ ಹೋಗಿ ನೋಡಿ ಒಂದ್ಸಲ. ಥಿಯೇಟರ್ಗಳು ಮೇಂಟೆನೆನ್ಸ್ ಇರಲ್ಲ, ಮತ್ತು ಕೆಲವೊಂದು ಸಲ ಅಲ್ಲಿರುವಂಥ ಎನ್ವಿರಾನ್ಮೆಂಟ್ನೂ ಸರಿ ಇರಲ್ಲ. ಆ್ಯಸ್ ಎ ಫ್ಯಾಮಿಲಿ ಆಡಿಯನ್ಸ್ ತುಂಬ ಒಂಥರ ಇರಿಸ್ಮುರ್ಸ್ ಆಗುತ್ತೆ. ಸೊ ಅದಕ್ಕೆ ಜನ ಏನು ಮಾಡ್ತಾರೆ, ಯಾಕಪ್ಪ ಟೆನ್ಷನ್ ಅಂದ್ಬಿಟ್ಟು PVRಗೆ ಹೋಗ್ತಾರೆ. PVRಗೆ ಹೋದರೆ 4 ಜನ ಹೋಗ್ತಾರೆ ಅಂದರೆ 2,000-3,000 ರೂಪಾಯಿ ಖರ್ಚಾಗುತ್ತೆ ಗುರು ಫಿಲಮ್ಗೆ. ಓಕೆ, ನೀವು ಹೋಗಿದ್ದಕ್ಕೆ ತಕ್ಕನಾಗಿ ಫಿಲಮ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು ಅಂದರೆ ಜನ ಖುಷಿ ಪಡ್ತಾರೆ, ಅದು ವರ್ತ್ ಅನಿಸುತ್ತೆ. ಬಟ್ ನೀವು ಕೊಡ್ತಿರೋ ಫಿಲಮ್ಗಳು ಮೀಡಿಯಾಕೋರ್ ಫಿಲಮ್ ಅಂದರೆ ಅಷ್ಟೊಂದು ಖರ್ಚು ಮಾಡ್ಕೊಂಡು ಬಂದಿರೋ ಜನಕ್ಕೆ ಏನು ಅನಿಸುತ್ತೆ? ನಿಮ್ಮ ಮೇಲೆ ನಂಬಿಕೆ ಇರುತ್ತೆ ಅಂತ ಅನಿಸುತ್ತಾ? ಪ್ಲಸ್ ಅದಾದ್ಮೇಲೂ ಫಿಲ್ಮ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ನೀವೇ ಇದೇ ಸ್ಟೇಟ್ಮೆಂಟ್ ಕೊಡ್ತೀರಾ, ಏನೋ ಎಲ್ಲಿ ಕಡಿತಿತ್ತು, ಅವ್ನಿಗೇನಾಗಿತ್ತು. ಸರ್, ಐ ಜೆನ್ಯೂನ್ಲಿ ವಾಂಟ್ ಟು ಕ್ವಶ್ಚನ್ ಯು. ನೀವು ಯಾರ ಬಗ್ಗೆ ಮಾತಾಡಿದ್ರೆ, ನಾನು ನೋಡಿದೆ ಯಾರ ವ್ಲಾಗರು ಅಂತೆಲ್ಲ. ಅದೇ ವ್ಲಾಗರು ನಿಮ್ಮದು ಬಡವರ ಸ್ಕಲ್ ಫಿಲ್ಮ್ ರಿಲೀಸ್ ಆದಾಗಲೂ ವಿಡಿಯೋ ಮಾಡಿದ್ದಾನೆ. ಫಿಲ್ಮ್ ಹಿಟ್ಟಾದಾಗ ನೀವೇನು ಮಾಡೇ ಇಲ್ಲ, ಅವ್ನಿಗೇನು ಕಡಿತಿತ್ತ ಅಂತ ಏನು ಕೇಳಲೇ ಇಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಪ್ರೊಡ್ಯೂಸರು, ನೀವು ಫಿಲ್ಮ್ ದುಡ್ಡು ಹಾಕಿದ್ದೀರಾ, ಆ ದುಡ್ಡು ರಿಕವರಿ ಆಗದಿದ್ದಾಗ ಸಹಜವಾಗಿ ಕೋಪ ಬರುತ್ತೆ. ಈ ಥರದ್ದೆಲ್ಲ ಇದೆ. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಕಾಲು ಎಳೆಯೋರು, ಏನೋ ಹಿಂದೆಗಡೆ ಮಸ್ಲತ್ ಮಾಡೋರು ಎಲ್ಲ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಒಬ್ರು ಜೆನ್ಯೂನಾಗಿ ಅವ್ರದ್ದು ಏನೋ ಹೇಳ್ಕೊಂಡ್ರು ಅದು ತಪ್ಪು ಅನ್ನೋದಾದರೆ ಜನ ಯಾಕೆ ಫಿಲ್ಮ್ಗೆ ಬರ್ಬೇಕಂಗಾದ್ರೆ? ಅಲ್ಲ, ಕ್ರಿಟಿಸಿಸಮ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅಂದರೆ ಪಬ್ಲಿಕಲ್ಲಿ ಯಾಕೆ ರಿಲೀಸ್ ಮಾಡ್ತೀರಾ ಫಿಲಮ್ನ? ನೀವೇ ಒಂದಷ್ಟು ಜನ ಸಿನಿಮಾದವ್ರನ್ನ ಕರ್ಕೊಂಡು, ನೀವೇ 1-2 ಥಿಯೇಟ್ರಿಗೆ ರಿಲೀಸ್ ಮಾಡಿಕೊಂಡು, ನೀವೇ ನೋಡಿಕೊಂಡು, ನೀವೇ ನಿಮ್ಗೆ ಬೇಕಾದಂಗೆ ರಿವ್ಯೂ ಕೊಟ್ಕೊಬೋದಲ್ಲ. ಏನು ಜನಗಳ ಮುಂದೆ ಏನಕ್ಕೆ ಬಿಡ್ತೀರಾ? ಥಿಂಕ್ ಅಬೌಟ್ ಇಟ್. ಈಗ ಓಕೆ, ಫಿಲಮ್ ಬಗ್ಗೆ ಬಿಟ್ಬಿಡಿ. ಈಗ ನೀವೇ ಯಾವುದೋ ಒಂದು ಕಾರ್ ತಗೋತೀರಾ ಅಥವಾ ಬೈಕ್ ತಗೋತೀರಾ ಅಥವಾ ಒಂದೇನೋ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ತಗೋತೀರಾ, ಆ ಕಂಪ್ನಿ ಅವ್ನು ಹೇಳ್ತಾನೆ ನಮ್ಮದು ಬೆಸ್ಟ್ ಬೈಕ್, ನಮ್ಮದು ಬೆಸ್ಟ್ ಮೊಬೈಲ್, ನಮ್ಮದು ಬೆಸ್ಟ್ TV ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಆ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡ್ತೀರಾ? ಓಕೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀರಾ? ಕಂಪ್ಲೇಂಟ್ ಮಾಡಲ್ವಾ ನೀವು ಹೋಗ್ಬಿಟ್ಟು? ಹೌ ಫಿಲಮ್ ಇಸ್ ಎನಿ ಡಿಫ್ರೆಂಟ್. ನಿಮ್ಮ ಪ್ರಕಾರ ಫಿಲಮ್ ಒಂದು ಆರ್ಟ್ ಇರ್ಬೋದು ಸರ್, ನಮ್ಮ ಪ್ರಕಾರ ಇಟ್ಸ್ ಬಿಸ್ನೆಸ್. ಫಿಲಮ್ ಅನ್ನೋದು ಒಂದು ಪ್ರಾಡಕ್ಟ್. ನಾನು ವೀಕ್ ಫುಲ್ಲು ಕೆಲಸ, ನೀವು ಇನ್ಫೋಸಿಸಲ್ಲಿ ಕೆಲಸ ಮಾಡಿದವ್ರು ನಿಮಗೂ ಗೊತ್ತಿರುತ್ತೆ ಸಾಫ್ಟ್ವೇರ್ ಕೆಲಸಗಳು ಹೆಂಗಿರ್ತವೆ ಅಂತ. ವೀಕ್ ತುಂಬ ಕೆಲಸ, ಫ್ಯಾಮಿಲಿ ಟೆನ್ಷನ್ ಅಂದ್ಬಿಟ್ಟು ಏನೋ ಒಂದು ಮಾಡ್ಕೊಂಡು ಬಂದಿರ್ತೀವಿ. ಒಂದು ಫಿಲಮ್ ನೋಡಿ ರಿಲ್ಯಾಕ್ಸ್ ಆಗೋಣ ಅಂತ ಒಂದು ಫಿಲಮ್ ಚೆನ್ನಾಗಿಲ್ಲ ಅಂದರೆ ನಮಗೆ ಒಂದು ಫೀಡ್ಬ್ಯಾಕ್ ಹೇಳೋವಂಥ ಅಧಿಕಾರನೂ ಇಲ್ವಾ? ಇದು ಫೈನಾನ್ಷಿಯಲ್ ಕತೆ ಆಯಿತು. ಈಗ ಇತ್ತೀಚೆಗೆ ಇನ್ನೊಂದು ಶುರು ಆಗ್ಬಿಟ್ಟಿದೆ. ಹೆಂಗೆ ಅಂದರೆ, ಬೇರೆ ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಒಂದು ಫಿಲ್ಮ್ ಹಿಟ್ ಆಯಿತು ಅಥವಾ ನಮ್ಮ ಲ್ಯಾಂಗ್ವೇಜಲ್ಲೇ ಯಾವುದಾದ್ರು ಒಂದು ಫಿಲ್ಮ್ ಹಿಟ್ ಆಯಿತು ಅಂದರೆ ಆ ಟೆಂಪ್ಲೇಟ್ ಕಾಪಿ ಮಾಡೋದು. ಫಾರ್ ಎಕ್ಸಾಂಪಲ್ KGF ಹಿಟ್ ಆಯಿತು. KGF ಹಿಟ್ ಆಗಿದ್ದಕ್ಕೆ KGF ಥರದ್ದೇ ಇರುವಂಥ 1-2 ರಿಪ್ ಆಫ್ ವರ್ಷನ್ಗಳು ಬಂತು. ಅದು ಯಾವುದು ಅಂತ ನಾನು ಹೇಳಲ್ಲ, ಸುಮ್ಮನೆ ಯಾಕೆ ಫಿಲಮ್ ಹೆಸರು ಹೇಳಿದ್ರು ಕಾಪಿರೈಟ್ ಹಾಕುವಂಥ ಕಾಲ ಇದು. ಅದು ಯಾವುದೊಂದು ನಿಮಗೂ ಗೊತ್ತಿರುತ್ತೆ. ಯಾಕೆ? ಅಟ್ಲೀಸ್ಟ್ ಮಾಡ್ತಾ ಇದ್ದೀರಾ ನೀವು, ಅವ್ರಿಗಿನ ಬೆಟ್ರಾಗಿ ಏನಾದ್ರು ಮಾಡಿದ್ದೀರಾ? ಇಲ್ಲ, ಅದನ್ನು ಹಾಳು ಮಾಡಿದ್ರಿ. ಆ ಫಿಲಮ್ ಹೊರಗಡೆ ಸ್ಟೇಟ್ಗಳಲ್ಲಿ ಏನು ಹೆಸರು ತಂದಿತ್ತೋ ಅದನ್ನೆಲ್ಲ ನೀವು ಹಾಳು ಮಾಡಿದ್ರಿ. ಅದೊಂದು ಪ್ರಾಬ್ಲಮ್ ಆಗ್ತಾಯಿದೆ. ಆಮೇಲೆ ಇತ್ತೀಚೆಗೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಫಿಲ್ಮ್ ಇಂಡಸ್ಟ್ರಿ ಇದ್ದಾನೆ. ಹಿಂಗೆ ಡಿಸ್ಕಸ್ ಮಾಡುವಾಗ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದಾನೆ ಆ್ಯಂಡ್ ಸ್ಟೋರಿ ರೈಟರ್ ಕೂಡ. ಹಿಂಗೆ ಡಿಸ್ಕಸ್ ಮಾಡುವಾಗ ಈ ವಿಚಾರ ಬಂತು, ಈಗ ಕನ್ನಡದಲ್ಲಿ ಕತೆ ಬರೆಯೋರು ಇಲ್ವಾ ಏನು ಅಂತ. ಸೊ ಅವ್ನು ಹೇಳಿದ್ದೇನೆಂದರೆ, ಇತ್ತೀಚೆಗೆ ಹೆಂಗೆ ಹೊಡಿದೆ ಅಂದರೆ, ಹೀರೋಗಳು ಬರ್ತಾರೆ ಅಥವಾ ಡೈರೆಕ್ಟರ್ಗಳು ಬರ್ತಾರೆ, ಬರುವಾಗಲೇ ಏನು ಮಾಡ್ತಾರೆ ಅಂದರೆ, ಕತೆಗೆ ಇಂಪಾರ್ಟೆಂಟಾ ಇಲ್ಲೋ ಅದು ನಮ್ಗೆ ಬೇಕಾಗಿಲ್ಲ, ಹೀರೋ ಫ್ಯಾನ್ಸ್ ಖುಷಿ ಆಗಬೇಕು ಅಥವಾ ಹೀರೋಗೆ ಅವ್ರದ್ದು ಏನೊಂದು ಇಮೇಜ್ ಇದೆ ಅದನ್ನು ಹೊರಗಡೆ ಏನು ಇಮೇಜ್ ಇದೆ ಅದು ಸಿನಿಮಾ ಒಳಗೂ ಪೋರ್ಟ್ರೇ ಮಾಡಬೇಕು. ಅದಕ್ಕೆ ಬೇಕೋ ಬೇಡವೋ, ಸಿನಿಮಾಗೆ ನೆಸೆಸಿಟಿ ಇದೆಯೋ ಇಲ್ವೋ, ಒಂದು ಫೈಟ್ ಬೇಕೇ ಬೇಕು.
ಒಂದೆರಡು ಮಾಸ್ ಡೈಲಾಗ್ ಬೇಕೇ ಬೇಕು, ಒಂದು ಐಟಮ್ ನಂಬರ್ ಬೇಕೇ ಬೇಕು, ಒಂದು ಮಾಸ್ ಸಾಂಗ್ ಬೇಕೇ ಬೇಕು, ಆಮೇಲೆ ಒಂದಷ್ಟು ಎಲಿವೇಶನ್ಗಳು ಇರಲೇಬೇಕು ಸಿನಿಮಾದಲ್ಲಿ. ಇದನ್ನೆಲ್ಲ ಟ್ರೈ ಮಾಡೋಕೆ ಹೋಗಿ ಏನಾಗ್ತದೆ ಅಂದರೆ ಫಿಲಮ್ದು ಆ ಎಸೆನ್ಸೇ ಹಾಳಾಗ್ಬಿಡ್ತಾ ಇದೆ. ರೀಸೆಂಟ್ಲಿ ತೆಲುಗುನಲ್ಲಿ ಒಂದು ಸಿನಿಮಾ ಬಂತು, ದದ್ದಿ ಅಂತ. ಅದು ಇದೇ ಕತೆ. ಇನ್ಫ್ಯಾಕ್ಟ್ ಆ ಡೈರೆಕ್ಟ್ರದು ಒಂದು ಸಣ್ಣ ಕ್ಲಿಪ್ ಏನೋ ವೈರಲ್ ಆಗಿದೆ. ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಅದೇನೆ, ಹೀರೋ ಫ್ಯಾನ್ಸ್ಗಳನ್ನ ಖುಷಿ ಪಡ್ಸೋಕೆ ಹೋಗಿ ಸಿನಿಮಾದ ಕಥೆನೇ ಹೆಂಗೆಂಗೋ ಆಗ್ತಾ ಇದೆ. ಅಂದರೆ ಕತೆ ಬರೆಯುವಾಗಲೇ ಇವರೇ ಹೀರೋ ಅಂತ ಮೈಂಡಲ್ಲಿ ಇಟ್ಕೊಂಡು ಬರಿತಾ ಇದ್ದಾರೆ. ಕತೆ ಬರೆದಾದ್ಮೇಲೆ ಯಾರು ಸೂಟ್ ಆಗ್ತಾರೆ ಅಂತ ನೋಡ್ತಾ ಇಲ್ಲ, ಬರೆಯುವಾಗಲೇ ಇವ್ರನ್ನ ಅಲ್ಲಿ ಹೆಂಗೆ ಫಿಟ್ ಮಾಡೋದು ಅನ್ನೋ ಥರದಲ್ಲಿ ಆಗ್ತಾ ಇದೆ ಅಂತ ಅವ್ರು ಹೇಳಿದ್ರು. ಐ ಥಿಂಕ್ ಅದು ನನಗೆ ಕರೆಕ್ಟ್ ಅಂತಲೂ ಅನಿಸ್ತು. ಮೇ ಬಿ ಅದು ಇರ್ಬೋದು. ಮತ್ತು ಇನ್ನೊಂದು ಮೇಜರ್ ಪ್ರಾಬ್ಲಮ್ ಅನಿಸಿದ್ದು ನನಗೆ ಏನಂದರೆ, ಈಗ ನಮ್ಮ ಇಂಡಸ್ಟ್ರಿಯಲ್ಲಿರುವಂಥ ಹೀರೋಗಳು ಯಾರು ಅಂತ ಒಂದ್ಸಲ ಲೆಕ್ಕ ಹಾಕಿ. ಶಿವಣ್ಣ, ದರ್ಶನ್ ಅವರು, ಸುದೀಪು, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಯಶು, ಡಾಲಿ ಧನಂಜಯ್, ಧ್ರುವ ಸರ್ಜಾ, ಐ ಥಿಂಕ್ ಲಿಸ್ಟ್ ಎಂಡ್ ಆಗೋಯ್ತು ಅನಿಸುತ್ತೆ. ಇನ್ಯಾರು ಇದ್ದಾರೆ ಬಿಟ್ಟಿದ್ದಾನೆ, ಉಪೇಂದ್ರ ಅವರು ಒಂಥರ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಆಗ್ಬಿಟ್ಟವ್ರು ಇವಾಗ. ಅವ್ರದ್ದು ಯಾವ ಫಿಲಮ್ಸ್ ಬರ್ತಾ ಇದೆ ಅಂತಲೂ ಗೊತ್ತಿಲ್ಲ ನನಗೆ. ಇನ್ಯಾರಿದ್ದಾರೆ ನೋಡಿ, ಲೆಕ್ಕ ಹಾಕುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಇವರೆಲ್ಲ ಆಲ್ರೆಡಿ ಎಸ್ಟಾಬ್ಲಿಷ್ ಇರೋವಂಥ ಆ್ಯಕ್ಟರ್ಸ್ಗಳು. ಇವ್ರ ನೆಕ್ಸ್ಟ್ ಜನ್ರೇಷನ್ ಯಾರು? ಹೂ ಆರ್ ದೇರ್ ನೆಕ್ಸ್ಟ್ ಜನ್ರೇಷನ್? ಇದರಲ್ಲಿ ಸ್ವಲ್ಪ ಸ್ಟೇಬಲ್ ಆಗಿ ಕಾಣಿಸ್ಕೊಂತಿರೋರು ವಿನಯ್ ರಾಜ್ಕುಮಾರ್ ಒಬ್ರು ಇದ್ದಾರೆ, ಯುವ ರಾಜ್ಕುಮಾರ್ ಒಬ್ರು ಇದ್ದಾರೆ. ಇನ್ಯಾರಿದ್ದಾರೆ ರೀಸೆಂಟಾಗಿ ಸ್ವಲ್ಪ ಹೊಸ ಮುಖಗಳು ಅಂತ ಬರ್ತಿರೋರು ಯಾರು? ನವೀನ್ ಶಂಕರ್ ಇದ್ದರು, ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಇವಾಗ. ಹೊಸ ಪ್ರತಿಭೆಗಳು ಒಂದಷ್ಟು ಜನ ಬಂದರು. ಲೈಕ್ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಒಂದು ಫಿಲ್ಮ್ ಹಿಟ್ ಆಯಿತು. ದಿಯಾ ಫಿಲ್ಮ್ ಹೀರೋ ಇದ್ರಲ್ಲಪ್ಪ, ಅವ್ರ ಹೆಸರೇನಪ್ಪ, ಹೀರೋ ಮತ್ತು ಸೆಕೆಂಡ್ ರೋಲ್ ಮಾಡಿದ್ರಲ್ಲ, ಇಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಬಟ್ ನೆಕ್ಸ್ಟ್ ಫಿಲ್ಮ್ಸ್ ಯಾವುದು ಹಿಟ್ ಆಗಲಿಲ್ಲ ಅವ್ರದ್ದು. ಅವರೊಬ್ಬರು ತೆಲುಗುಲೋಗಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಹಳುಬ್ರು ಅಂತ ಇದ್ದವರು ಗಣೇಶ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ದಿಗಂತೂ ತೆಲುಗುಲೋಗಿ ಸೆಟ್ಲ್ ಆಗೋ ಥರ ಇದ್ದಾರೆ. ಹೊಸ ಜನ್ರೇಷನ್ ಆ್ಯಕ್ಟರ್ಸ್ ಬರ್ತಾ ಇದ್ದಾರೆ. ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಹಳೆ ನೀರು ಹೋದ್ಮೇಲೆ ಹೊಸ ನೀರು ಬರಬೇಕು. ದ ಪ್ರಾಬ್ಲಮ್ ಇಸ್ ನಮ್ಮಲ್ಲಿ ಹೊಸ ನೀರು ಬರ್ತಾ ಇಲ್ಲ. ನಮ್ಮ ಮೆಜಾರಿಟಿ ಸ್ಟಾರ್ಡಮ್ನ ಒಂದು ಕೆಲವೇ ಆ್ಯಕ್ಟರ್ಸ್ಗೆ ನಾವು ಮುಡಿಪಾಗಿ ಇಟ್ಬಿಟ್ಟಿದ್ದೀವಿ. ಹೊಸ ಆ್ಯಕ್ಟರ್ಗಳು ಬರ್ತಾ ಇಲ್ಲ. ಅದೇ ಮೇಜರ್ ಪ್ರಾಬ್ಲಮ್ ಆಗ್ತಿರೋದು. ನಾನು ಜಸ್ಟ್ ಕಂಪ್ಯಾರಿಸನ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಜಸ್ಟ್ ನನಗೆ ತೆಲುಗು ಇಂಡಸ್ಟ್ರಿ ಸ್ವಲ್ಪ ನಾನು ಅಬ್ಸರ್ವ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ. ಅಲ್ಲಿ ಅಟ್ಲೀಸ್ಟು ವರ್ಷಕ್ಕೆ ಕನಿಷ್ಠ ಅಂದರೆ 2-3 ಜನ ಹೊಸ ಹೀರೋಗಳು ಉಟ್ಕೊತಾ ಇದ್ದಾರೆ. ಲೈಕ್ ಅಟ್ಲೀಸ್ಟ್ ಒಂದು ಹಿಟ್ ಆದರೂ ಕೊಡ್ತಾ ಇದ್ದಾರೆ ಹೊಸ ಹೀರೋ. ನಮ್ಮ ಇಂಡಸ್ಟ್ರಿ ಲಾಸ್ಟ್ 2-3 ವರ್ಷದಲ್ಲಿ ಹೊಸಬ್ರದ್ದು ಯಾವ ಫಿಲ್ಮ್ ಹಿಟ್ ಆಗೈತೆ? ಇವರು ಯಾರು ರೆಕಗ್ನೈಸ್ಡ್ ಆ್ಯಕ್ಟರ್ ಅಂತ ಯಾರು ಬಂದಿದ್ದಾರೆ ಗೊತ್ತೇ ಆಗ್ತಾ ಇಲ್ಲ ನಮಗೆ. ಆ್ಯಂಡ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಇದ್ದಾರೆ, ಅವ್ರಿಗೆ ಅವಕಾಶಗಳೇ ಸಿಗ್ತಾ ಇಲ್ಲ. ಕೆಲವ್ರು ಇದ್ದಾರೆ ಇವರು, ಮೇ ಬಿ ಒಂದು 25-30 ಫಿಲ್ಮ್ಸ್ ಫ್ಲಾಪ್ ಆಗಿರ್ಬೋದು ಅವ್ರದ್ದು, ಬಟ್ ಇನ್ನೂ ಚಾನ್ಸ್ ಸಿಗುತ್ತೆ ಅವ್ರಿಗೆ. ಒಳ್ಳೆ ಆ್ಯಕ್ಟರ್ಗಳಿದ್ದಾರೆ. ಒಂದು ಫಿಲ್ಮ್ ಫ್ಲಾಪ್ ಆಯಿತು ಅಂದರೆ ಅವ್ರಿಗೆ ನೆಕ್ಸ್ಟ್ ಫಿಲಮೇ ಸಿಗಲ್ಲ. ಅದು ಇಂಡಸ್ಟ್ರಿ ಹೆಂಗೆ ವರ್ಕ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ನಮ್ಗೊಂದೊಂದ್ಸಲ. ಈ ಥರದ್ದೆಲ್ಲ ನಡೀತಾ ಇದೆ ಇಂಡಸ್ಟ್ರಿನಲ್ಲಿ. ಆಮೇಲೆ ಆಗಲೇ ಹೇಳ್ದಂಗೆ ಮೆಜಾರಿಟಿ ಪ್ರೊಡ್ಯೂಸರ್ಗಳೆಲ್ಲ ಬರ್ತಿರೋಲ್ಲ ರಿಯಲ್ ಎಸ್ಟೇಟ್ನವರು, ಸ್ವಲ್ಪ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರು. ಹೆಂಗೆ ಅಂದರೆ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ಗಳನ್ನ ಕರ್ಸೋಣ ಅಂತಬೋದು. ಯಾರು ಯಾಕೆ ಹಾಕಬೇಕು? ನಮ್ಮ ಮನೆ ಮಗನೇ ಇದ್ದಾನೆ, ನನ್ನ ಮಗನೇ ಇದ್ದಾನೆ, ನಮ್ಮ ದೊಡ್ಡಪ್ಪನ ಮಗ ಇದ್ದಾನೆ, ನಮ್ಮ ಮಾವನ ಮಗ ಇದ್ದಾನೆ ಅಂದ್ಬಿಟ್ಟು ಅವ್ರಿಗೆ ಚಾನ್ಸ್ ಕೊಡ್ತಾರೆ. ಆ್ಯಕ್ಟಿಂಗ್ ಚಾನ್ಸ್ ಇದ್ದವ್ರು ಸರ್ವೈವ್ ಆಗ್ತಾರೆ, ಆ್ಯಕ್ಟಿಂಗ್ ಸ್ಕಿಲ್ ಇದ್ದವ್ರು ಸರ್ವೈವ್ ಆಗ್ತಾರೆ. ಮೆಜಾರಿಟಿ ಜನ 1 ಫಿಲಮು 2 ಫಿಲಮು ಮಾಡಿಬಿಟ್ಟು ಗೆಟ್ಲಾಸ್. ಹಿಂಗಿದೆ ಪರಿಸ್ಥಿತಿ. ಸೊ ನಾನು ಹುಡುಕಿದ ರೀಸನ್ಸ್ ಇಷ್ಟು. ಸೊ ಇದಲ್ಲದೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಯಾಕೆ ನಮ್ಮ ಇಂಡಸ್ಟ್ರಿಗೆ ಇಂಥ ಪರಿಸ್ಥಿತಿ ಯಾಕೆ ಬಂತು ಅಂತ. ಹೆಂಗಾಗಿದೆ ಅಂದರೆ ನಮ್ಮ ಆ್ಯಕ್ಟ್ರುಗಳು ಇಲ್ಲಿ ಕೆಲಸ ಸಿಗದೆ ಬೇರೆ ಇಂಡಸ್ಟ್ರಿಗೆ ಹೋಗೋ ಥರ ಆಗ್ತಾಯಿದೆ. ಆ್ಯಂಡ್ ಬರೀ ಹೀರೋಗಳ ಬಗ್ಗೆನೇ ಮಾತಾಡಿದ್ವಿ, ಹೀರೋಯಿನ್ಗಳ ಬಗ್ಗೆ ಮಾತಾಡಲೇ ಇಲ್ಲ. ಅಬ್ಸರ್ವ್ ಮಾಡಿದ್ದೀರಾ ರೀಸೆಂಟ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಹೀರೋಯಿನ್ಗಳು ಬೇರೆ ಇಂಡಸ್ಟ್ರಿಗೆ ಹೋದರು? ಯಾಕೆ ಅಂದ್ಕೊಂಡಿದ್ದೀರಾ? ಒಂದು ಸಿಗಲ್ಲ ಇಲ್ಲಿ ಸರಿಯಾಗಿ. ಅಟ್ಲೀಸ್ಟ್ ಮಾಡಿದ ಕೆಲಸಕ್ಕೆ ಕರೆಕ್ಟ್ ಪೇಮೆಂಟ್ ಕೊಡ್ತಾ ಇದ್ದಾರಾ? ಕೊಡಲ್ಲ. ಒಳ್ಳೆ ರೋಲ್ಸ್ಗಳು ಕೊಡ್ತಾ ಇದ್ದಾರಾ? ಕೊಡಲ್ಲ. ಒಳ್ಳೆ ರೀಚ್ ಇದೆಯಾ? ಇಲ್ಲ. ಮತ್ತು ಏನಕ್ಕೆ ಇರ್ತಾರೆ ಇಲ್ಲಿ? ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಐ ಥಿಂಕ್ ಕಲೆಕ್ಟಿವ್ ಆಗಿ ಎಲ್ಲರೂ ಒಟ್ಟಿಗೆ ಬಂದು, ಐ ಥಿಂಕ್ ಫಿಲಮ್ ಇಂಡಸ್ಟ್ರಿ ಒಂದು ಹೆಂಗಾಗ್ಬಿಟ್ಟಿದೆ ಅಂದರೆ ಅಪ್ಪ ಇಲ್ದಿರೋ ಮನೆ ಥರ ಆಗಿದೆ ಇವಾಗ. ಒಂದು ಪ್ರಾಪರ್ ಡೈರೆಕ್ಷನ್ ತೋರಿಸೋರು ಇಲ್ಲ ಫಿಲ್ಮ್ ಇಂಡಸ್ಟ್ರಿಗೆ. ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೊಂದು ಸರಿಯಾದ ಫಿಲ್ಮ್ ಚೇಂಬರ್ಸ್ ಇಲ್ಲ. ನಮ್ಮಲ್ಲಿ ಥಿಯೇಟ್ರ್ಗಳು ದಿನಕ್ಕೆ ಒಂದೊಂದು ಮುಚ್ತಾ ಇದ್ದಾವೆ. ಜಸ್ಟ್ ಕಂಪೇರ್ ಮಾಡಿ, ಬೆಂಗಳೂರಲ್ಲಿ ಎಷ್ಟು ಥಿಯೇಟ್ರ್ ಇತ್ತು, ಇವಾಗ ಎಷ್ಟು ಥಿಯೇಟ್ರ್ ಇದೆ. ತುಂಬ ದೊಡ್ಡ ಪಾಪ್ಯುಲರ್ ಥಿಯೇಟ್ರ್ಗಳು ಮುಚ್ಚೋಯ್ತು ಬೆಂಗಳೂರಲ್ಲಿ. ಮಲ್ಲೇಶ್ವರಂ ಹತ್ರ ಒಂದು ಥಿಯೇಟ್ರ್ ಇತ್ತು, ರೋಡ್ ಹತ್ರ, ಕಾವೇರಿ ಅಂತನೋ ಸಮಥಿಂಗ್, ತುಂಬ ದೊಡ್ಡ ಥಿಯೇಟ್ರು ಮುಚ್ಚೋಯ್ತು. ಮೆಜೆಸ್ಟಿಕ್ ಹತ್ರ ನಂಗೆ ಗೊತ್ತಿರೋಂಗೆ ತ್ರಿಭುವನ್ ಅಂತ ಒಂದು ಥಿಯೇಟ್ರ್ ಇತ್ತು, ಅದನ್ನ ಇವಾಗ ಡಿಮಾರ್ಟ್ ಮಾಡಿದ್ದಾರೆ.
ಸ್ವಲ್ಪ ಹಿಂದಕ್ಕೆ ಹೋದರೆ ಇನ್ನೊಂದು ಥಿಯೇಟ್ರ್ ಇತ್ತು, ಅದು ಕ್ಲೋಸ್ ಆಗೋ ಹಂತದಲ್ಲಿದೆ. ಈ ಥರ ತುಂಬ ಥಿಯೇಟ್ರ್ಗಳು ಮುಚ್ತಾ ಇದೆ, ತುಂಬ ಥಿಯೇಟ್ರ್ಗಳು ಕಲ್ಯಾಣ ಮಂಟಪಗಳಾಗ್ತಾ ಇದ್ದಾವೆ. ಐ ಥಿಂಕ್ ಇಂಡಸ್ಟ್ರಿಯವರೆಲ್ಲ ಒಟ್ಟಿಗೆ ಬಂದು ಒಂದು ನೀಟಾಗಿ ಒಂದು ರೆಸೊಲ್ಯೂಷನ್ ಥರ ಏನಾದರೂ ಮಾಡಿ ಕಲೆಕ್ಟಿವಾಗಿ ಮುಂದೆ ಹೋದರೆ ಇಂಡಸ್ಟ್ರಿಗೆ ಸ್ವಲ್ಪ ಉಳಿಗಾಲ ಇದೆ, ಇಲ್ಲಾಂದರೆ ತುಂಬ ಕಷ್ಟ ಅನಿಸುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ಪರಿಸ್ಥಿತಿಯಲ್ಲಿ ಬರೀ ನಮ್ಮ ಇಂಡಸ್ಟ್ರಿ ಮಾತ್ರ ಅಲ್ಲ, ಎಲ್ಲ ಇಂಡಸ್ಟ್ರಿಗಳು ಈ ಥರ ಫೇಸ್ಗೆ ಹೋಗಿದೆ. ನಿಮ್ಗೆ ಜ್ಞಾಪಕ ಇದ್ದರೆ ಮಲಯಾಳಂ ಇಂಡಸ್ಟ್ರಿ ತುಂಬ ವರ್ಷಗಳ ಹಿಂದೆ ಮಲಯಾಳಂ ಇಂಡಸ್ಟ್ರಿ ಏನಕ್ಕೆ ಫೇಮಸ್ ಆಗಿತ್ತು ಅಂದ್ಕೊಂಡಿದ್ದೀರಾ? ಬಿ ಗ್ರೇಡ್ ಮೂವೀಸಿಗೆ ಫೇಮಸ್ ಆಗಿದ್ದು. ಬಟ್ ಆ ಆ್ಯಕ್ಟ್ರ್ಗಳೆಲ್ಲ ಒಂದು ಕಡೆ ಬಂದರು, ದೇ ಹ್ಯಾವ್ ಡಿಸೈಡೆಡ್ ನಮ್ಮ ಇಂಡಸ್ಟ್ರಿ ಫೇಸ್ನ ನಾವು ಚೇಂಜ್ ಮಾಡಬೇಕು ಅಂತ, ಒಳ್ಳೊಳ್ಳೆ ಸ್ಟೋರಿಗಳು ಮಾಡಿದ್ರು. ಇವತ್ತೆಲ್ಲಿದೆ ಫಿಲ್ಮ್ ಇಂಡಸ್ಟ್ರಿ? ದಟ್ ಈಸ್ ವಾಟ್ ಐ ಥಿಂಕ್. ಇದು ಎಲ್ಲ ಇಂಡಸ್ಟ್ರಿಗಳಲ್ಲೂ ಈ ಟ್ರಾನ್ಸಿಷನ್ ಫೇಸ್ ಇರುತ್ತೆ. ಬಟ್ ಈ ಟೈಮಲ್ಲಿ ಒಬ್ಬರು ಪ್ರಾಪರಾಗಿ ಲೀಡ್ ಮಾಡೋವಂಥವ್ರು ಬೇಕು ಇಂಡಸ್ಟ್ರಿಗೆ. ಸೊ ಯಾರು ತಗೋತಾರೆ ಆ ಪೊಸಿಷನ್ನ ಗೊತ್ತಿಲ್ಲ. ಸೊ ಆ್ಯಂಡ್ ಆ್ಯಕ್ಟ್ರುಗಳು ಅಷ್ಟೇ, ಸಣ್ಣ ಪುಟ್ಟ ಮೂವಿಗಳನ್ನ ಮಾಡಿ ಸರ್ ದಯವಿಟ್ಟು. ಎಲ್ಲರೂ ಪ್ಯಾನ್ ಇಂಡಿಯಾ, ಎಲ್ಲರೂ ಪ್ಯಾನ್ ವರ್ಲ್ಡ್ ಫಿಲಮ್ಗಳು ಮಾಡೋಕ್ಕಾಗಲ್ಲ ಸರ್. ಜನ ನೋಡ್ತಾರೆ ಸರ್, ಸಣ್ಣ ಫಿಲಮ್ಗಳು ಮಾಡಿದ್ರು ನೋಡ್ತಾರೆ ಸರ್. ವರ್ಷಕ್ಕೆ ಅಟ್ಲೀಸ್ಟ್ 2 ಫಿಲಮ್ಗಳು ಮಾಡಿದ್ರೆ ಥಿಯೇಟ್ರ್ಗಳು ಫಿಲ್ ಆಗುತ್ತೆ. ಥಿಯೇಟ್ರ್ಗಳು ಫಿಲ್ ಆದರೆ ಓನರ್ಗಳಿಗೂ ಒಂದು ಹೋಪ್ ಇರುತ್ತೆ. ಆವಾಗ ಇಂಡಸ್ಟ್ರಿ ಕೆಲಸ ಸಿಕ್ಕಿದ್ರೆ ನಡೆಯುತ್ತೆ ಗುರು. ಈಗ ಹೆಂಗೆ ಅಂದರೆ, ನೀವು ದೊಡ್ಡ ಆ್ಯಕ್ಟ್ರ್ಗಳು ಅಟ್ಲೀಸ್ಟ್ ಒಂದು 10-12 ಜನ ಇದ್ದೀರಾ, ವರ್ಷಕ್ಕೆ ನೀವು 2 ಫಿಲಮ್ ಮಾಡಿದ್ರೆ ವರ್ಷಕ್ಕೆ 24 ಫಿಲಮ್ ಆಯಿತು. ತಿಂಗಳು ಒಂದೊಂದು ಈ ಥರದ್ದು ರಿಲೀಸ್ ಆದರೂ, ಅವ್ರದ್ದು ಇವ್ರದ್ದು ಒಂದೊಂದು ರಿಲೀಸ್ ಆದ್ರೂ ಥಿಯೇಟ್ರ್ ಓನರ್ಗಳಿಗೆ ಸ್ವಲ್ಪ ರಿಲೀಫ್ ಇರುತ್ತೆ, ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಬಟ್ ಎಲ್ಲರೂ ಪ್ಯಾನ್ ವರ್ಡ್ ಫಿಲಮೇ ಮಾಡ್ತೀವಿ, 5 ವರ್ಷ ತೊಗೊಂಡು ಒಂದು ಫಿಲಮ್ ಮಾಡ್ತೀವಿ, 3 ವರ್ಷ ತೊಗೊಂಡು ಒಂದು ಫಿಲಮ್ ಮಾಡ್ತೀವಿ ಅಂದರೆ ಸಿನಿಮಾ ಥಿಯೇಟ್ರ್ಗಳು ಯಾರನ್ನು ನಂಬ್ಕೊಂಡಿರ್ತಾರೆ? ಅನಿವಾರ್ಯವಾಗಿ ಅವ್ರು ಬೇರೆ ಲ್ಯಾಂಗ್ವೇಜ್ ಫಿಲಮ್ ಹಾಕಲೇಬೇಕಾಗುತ್ತೆ. ಸೊ ಈಗ ಡಬ್ಬಿಂಗು ಕ್ವಾಲಿಟಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ರೀಸೆಂಟ್ಲಿ ದೃಶ್ಯಂ ಅಂತ ಒಂದು ಮೂವಿ ನೋಡಿದೆ ನಾನು ಮಲಯಾಳಂದು. ಸೀರಿಯಸ್ಲಿ ನಾನು ಮಲಯಾಳ ಮೂವಿ ನೋಡ್ತಾ ಇದ್ದೀನಿ ಅಂತಲೇ ಅನಿಸ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಬ್ಬಿಂಗು. ಆ ಥರ ಕ್ವಾಲಿಟಿ, ಆ ಥರ ಕಂಟೆಂಟ್ ಇರೋ ಡಬ್ಬಿಂಗ್ ಸಿನಿಮಾಗಳು ಬಂದು ಜನ ಏನಾದರೂ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ರೆ ದೇವರೇ ಕಾಪಾಡ್ಬೇಕು ನಿಮ್ಮನ್ನ. ಸೊ ನನಗೆ ಹಾನೆಸ್ಟ್ಲಿ ಅನಿಸಿದ್ದು, ಬಿಕಾಸ್ ಯಾಕೆ ಹೇಳ್ತೀವಿ ಅಂದರೆ, ನಮಗೂ ಅಭಿಮಾನ ಇದೆ ಗುರು. ನಮ್ಮ ಇಂಡಸ್ಟ್ರಿ, ದೇಶದಲ್ಲಿ ನಮ್ಮದು ಒಂದು ಇಂಡಸ್ಟ್ರಿ ಇರಬೇಕು, ಎಲ್ಲರೂ ನಮ್ಮ ಬಗ್ಗೆ ಮಾತಾಡಬೇಕು, ನಮ್ಮ ಇಂಡಸ್ಟ್ರಿನ ಗೌರವಿಸ್ಬೇಕು ಎಲ್ಲರೂ, ನಮಗೂ ಒಂದು ಮನಸ್ಸಲ್ಲಿದೆ. ಸೊ ಅದಕ್ಕೆ ಈ ಥರ ಸ್ವಲ್ಪ ರಫಾಗಿ ಮಾತಾಡ್ತೀವಿ. ಸೊ ಯಾರಿಗಾದರೂ ಬೇಜಾರಾಗಿರೋ ದಯವಿಟ್ಟು ಕ್ಷಮಿಸಿ. ಸೊ ಇದು ನನಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಅನಿಸಿದ್ದು. ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಆದಷ್ಟು ಬೇಗ ಮೀಮ್ ರಿಯಾಕ್ಷನ್ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಸೊ ಈ ಥರ ಒಂದು ಸಡನ್ನಾಗಿ ಒಂದು ಸೀರಿಯಸ್ ಟಾಪಿಕ್ ಬಂದ್ಬಿಡ್ತು ಅಂತ ಕನ್ಫ್ಯೂಸ್ ಆಗಬೇಡಿ. ಸೊ ಈ ಥರ ವೀಡಿಯೋಸ್ಗಳು ಅವಾಗ ಬರ್ತಿರುತ್ತೆ. ಸೊ ಇನ್ನೂ ಬೆಟರಾಗಿ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನೆಕ್ಸ್ಟ್ ಟೈಮು. ಸೊ ವಿಡಿಯೋ ಹೇಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.